ಇತ್ತೀಚೆಗೆ ನಡೆದ ಪಂಚರಾಜ್ಯಗಳ ಮಹಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಸ್ಸಾಂ, ಪಶ್ಚಿಮ ಬಂಗಾಳ ಹಾಗೂ ಪಾಂಡುಚೇರಿಯಲ್ಲಿ ಅಭೂತಪೂರ್ವವಾದ ಗೆಲುವು ಸಾಧಿಸಿರುವ ಕಾರಣಕ್ಕಾಗಿ ಇಂದು ಗುಡಿಬಂಡೆಯ ತಾಲೂಕು ಕಚೇರಿ ಮುಂಭಾಗದಲ್ಲಿ ಭಾಜಪ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಹರ್ಷ ವ್ಯಕ್ತಪಡಿಸಿದರು. ಈ ಸಮಯದಲ್ಲಿ ಭಾಜಪ ಮಂಡಲಾಧ್ಯಕ್ಷ ಗಂಗಿರೆಡ್ಡಿ ಮಾತನಾಡಿ, ಜಯದ ಸರಮಾಲೆ ಇದೇ ರೀತಿ ಮುಂದುವರೆದು ಕರ್ನಾಟಕದ ಬಾಗೇಪಲ್ಲಿ ಕ್ಷೇತ್ರವೂ ಸೇರಿದಂತೆ ಎಲ್ಲೆಡೆ ಬಿಜೆಪಿ ಜಯ ಗಳಿಸುವಂತಾಗಲಿ ಎಂದು ತಿಳಿಸಿದರು. ಸಂಭ್ರಮಾಚರಣೆಯನ್ನು ನಾವು ಸರಳವಾಗಿ ನಮ್ಮ ತಾಲೂಕು ಕಚೇರಿ ಮುಂಚೆ ಏನಿವತ್ತು ಈ ದಿನ ನಿನ್ನೆ ನಡೆದಂಥ ಫಲಿತಾಂಶದಲ್ಲಿ ನಮ್ಮ ತಾಲೂಕಿನಲ್ಲಿ, ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಗೂ ನಮ್ಮ ರಾಜ್ಯದಲ್ಲಿ ಕೂಡ ಮುಂದಿನ ಸರ್ಕಾರ ನಮ್ಮದೇ ಅಂತೇಳಿ ನಾವು ಆಶಾಭಾವನೆಯಿಂದ ಎಲ್ಲ ಕೆಲಸ ಮಾಡೋಣ. ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರವನ್ನು ಜನ ಕಾಯ್ತಾ ಇದ್ದಾರೆ. ಯಾವಾಗ ಚುನಾವಣೆ ಬರುತ್ತೆ ನಮ್ಮ ಕರ್ನಾಟಕದಲ್ಲಿ ಅಂತೇಳಿ ಎಲ್ಲ ಜನ ಮತದಾರರು ಕಾಯ್ತಾ ಇದ್ದಾರೆ. ನಮಗೆ ಅದ್ದೂರಿಯಾದಂಥ ಜಯವನ್ನು ನಮ್ಮ ಕ್ಷೇತ್ರ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಕೂಡ ಏನು ನಮ್ಮ ಮುದ್ರಾಜಣ್ಣ ನೇತೃತ್ವದಲ್ಲಿ ಈ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳೋ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕರ್ತರು ಎಲ್ಲ ಬೂತ್ಗಳಲ್ಲಿ ಕೆಲಸ ಮಾಡ್ತಾರೆ ಅಂತೇಳಿ ಮಾಡಬೇಕಂತೇಳಿ ಮನವಿ ಮಾಡ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಇದೇ ಸಮಯದಲ್ಲಿ ಭಾಜಪ ಮಂಡಲ ಪ್ರಧಾನ ಕಾರ್ಯದರ್ಶಿ ಜಿ.ಎ. ಅಮರೇಶ ಮಾತನಾಡಿ ಬಿಜೆಪಿಯ ವಿಜಯದ ಬಗ್ಗೆ ತಮ್ಮ ಹರ್ಷ ವ್ಯಕ್ತಪಡಿಸಿದರು. ರಾಜ್ಯಗಳಲ್ಲಿ ನಡೆದಿರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಏನು 5 ರಾಜ್ಯಗಳಲ್ಲಿ ಏನು ಚುನಾವಣೆ ನಡೆದಿತ್ತು, ಈ 5 ರಾಜ್ಯಗಳಲ್ಲಿ ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪಾಂಡಿಚೇರಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾದಂಥ ಒಂದು ಸಾಧನೆಯನ್ನು ಮಾಡಿದೆ. ಇಡೀ ದೇಶಕ್ಕೆ ಮಾದರಿ ಆದಂಥ ಒಂದು ಜನತೆ ಇವತ್ತು ತೀರ್ಪನ್ನು ಕೊಟ್ಟಿದ್ದಾರೆ. ಈ ತೀರ್ಪನ್ನು ಇಡೀ ದೇಶದ ಜನತೆ ಸ್ವಾಗತ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ 3 ರಾಜ್ಯಗಳಲ್ಲಿ ಅಧಿಕಾರ ನಡೆಸ್ತಕ್ಕಂಥ ಬೆಂಬಲ ಮತ್ತು ಬಹುಮತ ಇವತ್ತು ಸಿಕ್ಕಿರೋದ್ರಿಂದ ಇವತ್ತು ಗುಡಿಬಂಡೆ ಮಂಡಲ ವತಿಯಿಂದ ಸಿ ಮುನ್ರಾಜಣ್ಣವರ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಇವತ್ತು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ ಅಂತೇಳಿ ಇಡೀ ದೇಶದ ಜನತೆ ಇವತ್ತು ಈ ಚುನಾವಣೆಗಳನ್ನು ಸಾಬೀತು ಮಾಡಿದ್ದಾರೆ. ಒಂದು ವೇಳೆ ಇವತ್ತು ಕಾಂಗ್ರೆಸ್ನ ಭ್ರಷ್ಟಾಚಾರ, ಕಾಂಗ್ರೆಸ್ನ ಇವತ್ತು ದೇಶ ವಿರೋಧಿ ಹೇಳಿಕೆಗಳು, ಕಾಂಗ್ರೆಸ್ಸು ಮತ್ತು ಹಿಂದೂ ವಿರುದ್ಧ ಹೇಳಿಕೆಗಳು ಇವತ್ತು ಇಡೀ ದೇಶದ ಜನತೆ ಗಮನಿಸ್ತಾ ಇದ್ದಾರೆ. ಆ ಕಾರಣದಿಂದಲೇ ಇವತ್ತು ಕಾಂಗ್ರೆಸ್ಸನ್ನು ಈ 5 ರಾಜ್ಯಗಳ ಚುನಾವಣೆಗಳಲ್ಲಿ ಬಹಿಷ್ಕಾರ ಮಾಡಿರ್ತಕ್ಕಂಥದ್ದು ಇವತ್ತು ನಾವೆಲ್ಲರೂ ಕೂಡ ನೋಡಿದ್ದೇವೆ. ನಂತರದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಜಿ.ವಿ. ಲಕ್ಷ್ಮೀ ವೇಣುಗೋಪಾಲ್ ಸಹ ಮಾತನಾಡಿದರು. ಎಲ್ಲ ಕಡೆನೂ ನಮ್ಮ ಬಿಜೆಪಿನೇ ಜಯಬೇರಿದೆ. ಹಾಗಾಗಿ ಇಲ್ಲೂ ಅಷ್ಟೇ ನಮ್ಮ ಮುನ್ರಾಜು ಅವರನ್ನ ನಮಗೆ ತುಂಬ ಸಹಾಯ ಮಾಡ್ತಿದ್ದಾರೆ, ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಹಾಗಾಗಿ ಹಳ್ಳಿನೂ ತಿರುಗಿ ಇವಾಗಿನಿಂದನೇ ಸ್ವಲ್ಪ ಎಲ್ಲ ಮಾಡಿಕೊಂಡು ನಮ್ಮ ಮುನ್ರಾಜು ಅಣ್ಣ ಅವ್ರನ್ನ ಎಲ್ಲರನ್ನ ಗೆಲ್ಲಿಸ್ಕೊಂಬೋಣ ಅಂತ ಹೇಳ್ಬಿಟ್ಟು ನನ್ನ 2 ಮಾತುಗಳನ್ನು. ಈ ಸಮಯದಲ್ಲಿ ಬಿಜೆಪಿ ಮಂಡಲಾಧ್ಯಕ್ಷ ಗಂಗಿರೆಡ್ಡಿ, ಪ್ರಧಾನ ಕಾರ್ಯದರ್ಶಿ ಜಿ.ಎ. ಅಮರೇಶ, ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಜಿ.ವಿ. ಲಕ್ಷ್ಮೀ ವೇಣುಗೋಪಾಲ್, ಪ್ರಧಾನ ಕಾರ್ಯದರ್ಶಿ ಅರುಣ, ಜ್ಯೋತಿ, ಭಾರತಿ, ಪ್ರಧಾನ ಕಾರ್ಯದರ್ಶಿ ಗಗನ, ನಗರ ಘಟಕದ ರಾಜಮ್ಮ, ಯುವ ಮೋರ್ಚಾ ಅಧ್ಯಕ್ಷ ನರಸಿಂಹಮೂರ್ತಿ, ಮಂಜುಳಾ ಸಿಂಗ್, ಹಿಂದುಳಿದ ವರ್ಗಗಳ ಮೋರ್ಚಾ ಅಧ್ಯಕ್ಷ ಬೀಚ್ಕನಹಳ್ಳಿ ಸುರೇಶ್, ರೈತ ಮೋರ್ಚಾ ಅಧ್ಯಕ್ಷ ಮುರಳಿ, ಪ್ರಧಾನ ಕಾರ್ಯದರ್ಶಿ ಅರುಣ್ ರೆಡ್ಡಿ, ಎಸ್ಸಿ ಮೋರ್ಚಾ ಅಧ್ಯಕ್ಷ ಕಾಟೇನಹಳ್ಳಿ ನಾಗೇಶ್, ಬಿಜೆಪಿ ಮುಖಂಡ ಪ್ರೆಸ್ ಶಿವಪ್ಪ, ಮದನ ಮೋಹನ್ ರೆಡ್ಡಿ, ಕಾರ್ಯದರ್ಶಿ ಈಶ್ವರ್ ರೆಡ್ಡಿ, ಪ್ರಹ್ಲಾದ್ ರಾವ್, ತಿರುಮಣಿ ಮಹಾದೇವ, ನರಸಿಂಹಮೂರ್ತಿ ಮೊದಲಾದವರು ಭಾಗವಹಿಸಿದ್ದರು.